ಅಂಬೇಡ್ಕರ್ ಅವರು ಡಾಕ್ಟ್ರೇಟ್ ಎಲ್ಲ ತಗೊಂಡು ಬರ್ತಾರೆ ಇಲ್ಲಿಗೆ ಅಂತ ಬರೋಡ ಮಹಾರಾಜನ ಹತ್ರಕ್ಕೆ. ಡಾಕ್ಟ್ರೇಟ್ ತಗೊಬಂದು ಅಲ್ಲಿ ಇವರಿಗೆ ಎಲ್ಲ ಇಂಗ್ಲೆಂಡಿಂದ ಬಂದ್ಮೇಲೆ ಇವರಿಗೆ ಫೈನಾನ್ಸ್ ಮಿನಿಸ್ಟರ್ ಮಾಡ್ತಾರೆ ಬರೋಡಾದಲ್ಲಿ. ಇವ್ರಿಗೆ ಮನೆ ಸಿಕ್ಕಲ್ಲ ಅಲ್ಲಿ ಬರೋಡಾದಲ್ಲಿ ಉಳ್ಕೊಳ್ಳಿಕ್ಕೆ. ಇವ್ರು ಡಾಕ್ಟ್ರೇಟ್ ಪಡ್ಕೊಂಡಿರ್ತಕ್ಕಂಥವ್ರು ಮನೆ ಸಿಕ್ಕಲ್ಲ. ಈ ಕಂಬಳಿ ಹಾಸಿದ್ರಲ್ಲ ಅವ್ರಿಗೆ, ಅವ್ರು ನಡ್ಕೊಂಡು ಹೋದ್ರೆ ಅಂತ ತೆಗೆದು ಸುಟ್ಟಾಕ್ಬಿಡಾರಂತೆ. ಅಂಬೇಡ್ಕರ್ ಎಂಥ ಸ್ಥಿತಿ ಇರ್ಬೋದು ಅಂಬೇಡ್ಕರ್. ಆಮೇಲೆ ಅವ್ರನ್ನ ಎಂಥದ್ದು ಮಿಲಿಟರಿ ಸೆಕ್ರೆಟರಿ ಮಾಡ್ತಾರೆ, ಡಿಫೆನ್ಸ್ ಸೆಕ್ರೆಟರಿ ಮಾಡ್ತಾರೆ. ಆ ಡಿಫೆನ್ಸ್ ಸೆಕ್ರೆಟರಿ ಮಾಡಿದಾಗ ಕೂಡ ಇದೇ ಪರಿಸ್ಥಿತಿ ಆಯ್ತದೆ. ಆಮೇಲೆ ಬಿಟ್ಬಿಡ್ಬೇಕಾಗತ್ತೆ ಪಾಪ. ಡಿಫೆನ್ಸ್ ಸೆಕ್ರೆಟರಿ ಅಂತಂದ್ರೆ, ಫೈನಾನ್ಸ್ ಸೆಕ್ರೆಟರಿ ಅಂತಂದ್ರೆ, ಫೈನಾನ್ಸ್ ಮಿನಿಸ್ಟರ್ ಅಂತಂದ್ರೆ ವೆರಿ ಇಂಪಾರ್ಟೆಂಟ್ ಪೋಸ್ಟ್. ಅಂತ ಪೋಸ್ಟ್ ಅಲ್ಲಿ ಇರೋರಿಗೆ ಅವತ್ತಿನ ಪರಿಸ್ಥಿತಿ ಹೆಂಗಿತ್ತು ನಾವು ಊಹಿಸ್ಕೊಳ್ಳಿಕ್ಕೂ ಸಾಧ್ಯ ಆಗೋದಿಲ್ಲ. ಅವರು ಅಂಬೇಡ್ಕರ್ ಅಂತ ಅವರಿಗೆ ಅಂತ ಪರಿಸ್ಥಿತಿ ಬಂದಿತ್ತು. ಅಫ್ಕೋರ್ಸ್ ಅವ್ರ ವಿದ್ಯಾಭ್ಯಾಸಕ್ಕೆ ಬರೋಡ ಮಹಾರಾಜ ಸಹಾಯ ಮಾಡಿದ್ರು. ಶಾಯಜಿರಾವ್ ಗಾಯಕ್ವಾಡ್ ಅವ್ರು ಸಹಾಯ ಮಾಡಿದ್ರು. ಸಾವು ಮಹಾರಾಜ್ ಸಹಾಯ ಮಾಡಿದ್ರು. ಅವರಿಗೆ ಅಂಬೇಡ್ಕರ್ ಅಂತ ಅದು ಹೆಂಗೆ ಅವ್ರ ಹೆಸರು ಹೆಂಗ್ ಬಂತು ಅಂತಂದ್ರೆ ಭೀಮರಾವ್ ಅಂತ ಇವ್ರ ಹೆಸರು, ಭೀಮಾ ಅಂತ ಇವ್ರ ಹೆಸರು. ಭೀಮಾ ಅವ್ರ ಅಪ್ಪನ ಹೆಸರು ರಾಮ್ಜಿ ಸತ್ಪಾಲ್, ಇವ್ರ ಹೆಸರು ಭೀಮಾ, ಭೀಮರಾವ್. ಏನಾಯ್ತು ಅಲ್ಲಿ ಒಬ್ರು ಪಾಪ ಇಬ್ಬರು ಮೇಷಗಳಿದ್ರು.